ನಮ್ಮ ಅಣ್ಣ ಒಬ್ಬ ಶುಂಠಿ ವ್ಯಾಪಾರ ಮಾಡ್ತಿದ್ದ, ಮೈಸೂರಲ್ಲಿದ್ದ. ಅವನು ಆಮೇಲೆ ಮನೆಯಲ್ಲೊಬ್ಬಿದ್ದ, ಅವನ್ನ ಎಲ್ಲರನ್ನು ಸೇರಿಸಿ ಒಟ್ಟಿಗೆ 8 ಜನರನ್ನು ಜೈಲಿಗೆ ತಳ್ಳಿಬಿಟ್ರು. ನಮ್ಮ ಚಂದ್ರಗುತ್ಯಮ್ಮಳ ಶಾಪನೋ ಏನೋ, ರಮೇಶನನ್ನು ಸೇರಿ 8 ಜನರ ಮೇಲೆ ಕೋರ್ಟ್ ಜೀವಾವಧಿ ಶಿಕ್ಷೆ ವಿಧಿಸಿಬಿಟ್ಟಿತ್ತು. ನಮ್ಮ ಮನೆಯಲ್ಲಿ 3 ಜನರಿಗೆ ಜೀವಾವಧಿ ಶಿಕ್ಷೆ. ಇದೇ ಬೆಂಗಳೂರು ಪರಪನಗರ ಜೈಲಿಗೆ ಬಂದ್ವಿ. ಒಂದೇ ತಿಂಗಳಲ್ಲಿ ಬೇಲ್ ಕೊಟ್ಟರು. ಹೈಕೋರ್ಟಲ್ಲಿ 6 ಜನರಿಗೆ ಬೇಲ್ ಕೊಟ್ಟರು. ಜೀವಾವಧಿ ಶಿಕ್ಷೆ ಆದಮೇಲೆ ಬೇಲ್ ಕೊಟ್ಟರು. ಅವ್ರು ಹೊರಗಡೆ ಇದ್ದರು. ಆಮೇಲೆ ಮತ್ತೆ ಕೇಸ್ ನಡೆಸಿದ್ವಿ. ಕೇಸ್ ನಡೆಸಿದ್ಮೇಲೆ 3 ಜನ ರಿಲೀಸ್ ಆದರು, ಅದರಲ್ಲಿ ಬಿಡುಗಡೆ ಆಯಿತು. 6 ಜನ ಈಗಲೂ ಜೈಲಲ್ಲಿದ್ದೀವಿ. 99ಇಂದ ಇಲ್ಲಿವರೆಗೂ ಇದ್ದೀನಿ ಸರ್ ನನಗೆ ಜೈಲಲ್ಲಿ. ಈಗಾಗಲೇ ನನಗೆ ಕೊಟ್ಟಿದ್ದು ಮಾಪಿ ಎಲ್ಲ ಸೇರಿ ರಿಮಿಷನ್ ಅಂತ ಕೊಡ್ತಾರೆ, ಅದೆಲ್ಲ ಸೇರಿ ನಂದೀಗ 14ನೇ ವರ್ಷ ರೀಚ್ ಆಗ್ತಾ ಇದ್ದೀನಿ. ನನಗೆ 14ನೇ ವರ್ಷ ನಂದೀಗ. ಇದರಿಂದಾಗಿ ಆತನ ಕುಟುಂಬ ಬೀದಿಗೆ ಬಿದ್ದುಬಿಟ್ಟಿತ್ತು. ಮನೆ ಬೆಳಗಬೇಕಿದ್ದ ಗಂಡು ಮಕ್ಕಳು ಜೈಲು ಕಂಬಿಗಳ ಕತ್ತಲಿನಲ್ಲಿ ಕರಗಿ ಹೋಗಿದ್ದರು. ಇದೇ ಕೊರಗಿನಿಂದಾಗಿ ರಮೇಶನ ತಂದೆ ಸಾವನ್ನಪ್ಪಿದರು. 2008 ನನ್ನ ತಂದೆ ತೀರೋದಾಗ ನಾನು ರಜೆ ಹೋದೆ. ಇನ್ನೇನು ರಜೆ ಹೋಗಿ 1 ತಿಂಗಳ ನಂತರ ತಂದೆನ ಆರೈಕೆ ನೋಡಿದೆ. 1 ತಿಂಗಳು ತೀರೋಗ್ಬಿಟ್ರು. ಆಮೇಲೆ ಮತ್ತೆ ಅವ್ರದ್ದು ತಿಥಿ ಕರ್ಮ ಅದು ಇದೆಲ್ಲ ಮುಗಿಸ್ಬಿಟ್ಟು ಲಾಸ್ಟಿಗೆ ನಾನು ಜೈಲಿಗೆ ಬರಬೇಕಂದ್ರೆ 3 ತಿಂಗಳು ರಜೆನೂ ಕೊಟ್ಟರು ನನಗೆ. ಅವಾಗ ಜೈಲಿಗೆ ಬರಬೇಕಂದ್ರೆ ನಮ್ಮ ತಾಯಿನ ಒಬ್ಬರನ್ನೇ ಬಿಟ್ಟು ಬರಬೇಕು. ಹಳ್ಳಿ ಕಾಡಲ್ಲಿರೋದು ಮನೆ, ಹಳ್ಳಿಲಿ ಒಬ್ಬರನ್ನೇ ಬಿಟ್ಟು ಬರಬೇಕು. ಅಂತಹ ದಟ್ಟವಾದ ಕಾಡಿನ ನಡುವೆ ತಾಯಿಯನ್ನು ಒಬ್ಬಳೆ ಬಿಟ್ಟು ಬರುವುದು ಅಸಾಧ್ಯವಾದ ಮಾತು. ಅದಕ್ಕಾಗಿ ರಮೇಶನ ನೆಂಟರಿಷ್ಟರು ಆತನಿಗೆ ಮದುವೆ ಮಾಡಲು ನಿರ್ಧರಿಸಿದರು. ನೆಂಟರಿಷ್ಟೆಲ್ಲ ಸೇರಿಬಿಟ್ಟು ನಮ್ಮ ಪಕ್ಕದ ಮನೆಯಲ್ಲೇ ಪರಿಚಯದವ್ರ ಮನೆಯಲ್ಲೇ ಮನೆಯವರ ಮಗಳನ್ನು ನನಗೆ ಮದುವೆನೂ ಮಾಡಿಸ್ಬಿಟ್ರು. ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲಿ ಮದುವೆ ಆಯಿತು. ತಾನು ಮದುವೆಯಾಗಬೇಕಿದ್ದವನು ಜೀವಾವಧಿ ಸಜಾಬಂದಿ ಎಂದು ಗೊತ್ತಿದ್ದರೂ ಮದುವೆಯಾಗಲು ಒಪ್ಪಿಕೊಂಡ ದಿಟ್ಟ ಹೆಣ್ಣು ಮಗಳು ಆಕೆ. ಹೆಸರು ಚಿತ್ರ. ಮದುವೆ ಆಗಿದೆ 2008ರಲ್ಲಿ. ಮಾವ ತೀರ್ಕೊಂಡ್ರು ಅಂತ ಹೇಳ್ಬಿಟ್ಟು ಮನೆ ಕಡೆ ಯಾರೂ ಇಲ್ಲ, ರಜೆ ಬಂದಿದ್ದರು. 3 ತಿಂಗಳು ರಜೆ ಬಂದಾಗ ನನ್ನನ್ನು ಮದುವೆ ಮಾಡ್ಕೊಂಡ್ರು. ಎಲ್ಲರೂ ಸಾಧಾರಣ ಮಟ್ಟಿಗೆ ತಪ್ಪು ಮಾಡೋರೆ, ಆದ್ರೂ ತಪ್ಪು ಮಾಡ್ತಾರೆ ಅಂಥೇಳಿ ಅವ್ರನ್ನ ಬಿಟ್ಟರೆ ಅದು ಸರಿ ಆಗಲ್ಲ. ಅವ್ರು ಮುಂದೆ ಒಂದಿನ ಒಳ್ಳೆಯವ್ರು ಆಗೇ ಆಗ್ತಾರಲ್ವ. ಅವ್ರನ್ನ ತಪ್ಪು ದಾರಿಲಿರೋರನ್ನ ಸರಿಪಡಿಸೋದು ನಮ್ಮ ಕರ್ತವ್ಯ ಅನ್ನೋ ಒಂದು ದೃಷ್ಟಿನಲ್ಲಿ ಅವ್ರನ್ನ ಒಪ್ಕೊಂಡು ಮದುವೆ ಆದೆ. ಗ್ರಹಚಾರ ಕೆಟ್ಟು ರಮೇಶ ಜೈಲು ಸೇರಿದ. ಹೆಂಡತಿ ಚಿತ್ರ ಅವನ ನೆನಪಲ್ಲಿ ಕೊರಗಿ ತನ್ನ ಅರ್ಧ ಜೀವನ ಕಳೆದುಬಿಟ್ಲು. ಆದರೆ ಏನು ಅರಿಯದ ಮಗು ಅದೇನು ಪಾಪ ಮಾಡಿತ್ತೋ ಗೊತ್ತಿಲ್ಲ. ಶಿಕ್ಷೆಯ ಅವಧಿ ಹೆಚ್ಚು ಕಮ್ಮಿ ಮುಗಿದಿದ್ದರೂ ತಂದೆಯ ಪ್ರೀತಿಯಿಂದ ದೂರನೇ ಇದೆ. ಮಗು ಜೊತೆ ಎಲ್ಲ ಚೆನ್ನಾಗೇ ಇರ್ತಾರೆ. ಮೊದಲಿಂದಾನೇ ಮಾತಾಡಿಬಿಟ್ಟು ನನ್ನ ಮಗುನ ನೋಡಬೇಕು ಅನ್ನೋದು ಒಂದು ಅವ್ರ ಕೊರತೆ ಇದ್ದೇ ಇರುತ್ತೆ. ನಮಗೂ ಅಷ್ಟೇ. ಎಲ್ಲರೂ ಅವ್ರವ್ರ ಗಂಡದಿರ ಜೊತೆ ಸಂತೋಷವಾಗಿರುವಾಗ ನಮಗೂ ಹಂಗೆ ಬೇಜಾರು ಅನಿಸುತ್ತೆ. ನಮ್ಮ ಗಂಡದಿರು ಅಲ್ದಿದಾರಲ್ಲ, ನಾವು ಸಂತೋಷವಾಗಿಲ್ವಲ್ಲ ಅಂತೇಳ್ಬಿಟ್ಟು ಆದ್ರೂ ಮನಸ್ಸನ್ನು ಕಲ್ಲು ಮಾಡಿಕೊಂಡು ಇವತ್ತು ಬರ್ತಾರೆ ನಾಳೆ ಬರ್ತಾರೆ ಅಂತ ಹೇಳ್ಬಿಟ್ಟು ಕಾಯ್ತಾ ಕೂತ್ಕೊಂಡಿದ್ದೀವಿ ಅಷ್ಟೇ. ಈಗ 1 ವರ್ಷದಿಂದ ನನ್ನ ಮಗನ್ನ ನನ್ನ ಹೆಂಡ್ತಿನ ನೋಡದೆ ವರ್ಷ ಆಯಿತು ಸರ್. ಈಗ ರಜೆ ಕೇಳಿದ್ರೆ ಕೊಡ್ತಾ ಇಲ್ಲ, ರಜೆನೇ ಕೊಡಲ್ಲ. ಈಗ ADGP ಸಾಹೇಬರು ರಜೆ ಕೊಡಬೇಕು ಅಂತೇಳಿ ಮಾಡಿದ್ದಾರೆ ಈಗ ಹೊಸದಾಗಿ. ಆದ್ರೂ ಅದು ಯಾಕೋ ಕಾರ್ಯರೂಪಕ್ಕೆ ಬರ್ತಾ ಇಲ್ಲ, ರಜೆ ಕೊಡ್ತಾ ಇಲ್ಲ ಸರ್. ಒಟ್ಟಲ್ಲಿ ರಜೆಗಳು ಬಹಳ ಮುಖ್ಯ ಎಲ್ರಿಗೂ. ಪ್ರತಿಯೊಬ್ಬರು ಬಂದು ಭಾಳಷ್ಟು ವರ್ಷಗಳಾಗಿರುತ್ತೆ. ಸುಮಾರು 16 ವರ್ಷಗಳನ್ನು ಜೈಲಿನಲ್ಲಿ ಕಳೆದಿರ್ತಾರೆ. ಇವರು ರಜೆನೇ ಹೋಗಿಲ್ಲ ಅಂದರೆ ಊರಿನಲ್ಲೇ ಆಗಲಿ, ನೆಂಟರಿಷ್ಟಾಗಲಿ, ಮನೆಯವರಾಗಲಿ ಎಲ್ಲರೂ ಮರ್ತೇ ಬಿಡ್ತಾರೆ. ರಜೆ ಹೋಗ್ತಾ ಬರ್ತಾ ಇದ್ದರೆ ಅವ್ರ ಸಂಪರ್ಕ ಇದ್ದರೆ ಮುಂದೆ ಹೋಗಿ ಜೀವನ ಮಾಡಲಿಕ್ಕೆ ಒಂದು ಅನುಕೂಲ ಆಗುತ್ತೆ. ಈಗೇನೋ ಸರಿ, ಆದರೆ ಮಗು ಬೆಳೆದು ದೊಡ್ಡರಾದ ಮೇಲೆ ತಂದೆಯ ಬಗ್ಗೆ ಕೇಳಿದರೆ ಇದೇ ಚಿತ್ರ ಅದೇನು ಉತ್ತರ ಕೊಡ್ತಾಳೋ ಗೊತ್ತಿಲ್ಲ.
ನನಗೆ ಏನು ಅಂತಂದರೆ ನನಗೆ ಯಾವುದು ಆಸ್ತಿ ಆಗದೆ ಇದೇನೂ ಬೇಡ. ನನಗೇನಿದ್ರು ನನ್ನ ಗಂಡ ನನ್ನ ಮಗು ಅಷ್ಟೇ ಬಿಟ್ಟರೆ, ನನ್ನ ಪ್ರಪಂಚ ಬಿಟ್ಟರೆ ಬೇರೆ ಏನೂ ಇಲ್ಲ. ನನ್ನ ಮಗನಿಗೆ ಬುದ್ಧಿ ತಿಳುವಳಿಕೆ ಬರೋಷ್ಟರಲ್ಲಿ ನನ್ನ ಗಂಡ ಹೊರಗಡೆ ಇರಬೇಕು ಅಷ್ಟೇ. ಯಾಕಂದರೆ ಅದು ಮಕ್ಕಳ ಮನಸ್ಸಿಗೆ ತುಂಬ ಪ್ರಭಾವ ಬೀರುತ್ತೆ. ಯಾಕಂದರೆ ನಾಳೆ ದಿನ ನಮ್ಮಪ್ಪ ಜೈಲಿನಲ್ಲಿದ್ದರು ಅನ್ನೋ ಒಂದು ಕೊರಗು ನನ್ನ ಮಗನಿಗೆ ಬರಬಾರ್ದು ಯಾವತ್ತೂ. ಮನೆಯಲ್ಲಿ ಅವನ ಹೆಂಡತಿ ಮಕ್ಕಳೆಲ್ಲ ಭಾರಿ ಪೇಚಾಡ್ತಾ ಇದ್ದಾರೆ. ಇನ್ನು ಮುಂದೆ ಅವನ್ನ ಬರಲಿಲ್ಲಲ್ಲ ಅಂತ ಹೇಳಿ ನಮಗೆ ಭಾರಿ ತೊಂದರೆ ಆಗ್ತಾ ಉಂಟು. ಅದಕ್ಕಾಗಿ ನಾವು ಅವ್ರನ್ನ ಯಾವ್ದಾದ್ರು ಒಂದು ದಾರಿಯಲ್ಲಿ ಸರ್ಕಾರ ಬಿಟ್ಟಿದ್ರೆ ಒಳ್ಳೆಯದಿತ್ತು. ಇಂತಹ ಸಮಯದಲ್ಲಿ ಮಗುವಿಗೆ ತಂದೆ ತಾಯಿಯ ಪ್ರೀತಿ ಅತ್ಯಗತ್ಯ. ಯಾಕೆಂದರೆ ಮಗುವಿನ ಮನಸ್ಸು ಬಿಳಿ ಹಾಳೆ ಇದ್ದಂಗೆ. ಅದರಲ್ಲಿ ಬರೆಯುವ ಅಕ್ಷರಗಳು ಮುತ್ತುಗಳಾಗಿರ್ಬೇಕೆ ಹೊರತು ಮಾಸಿ ಹೋಗೋ ಅಕ್ಷರವಾಗಬಾರ್ದು. ಏನೋ ಒಂದು ಬ್ಯಾಡ್ ಟೈಮ್ ಏನೋ ಒಂದು ಆಯಿತು. ಸರ್ಕಾರದ ಸ್ವಲ್ಪ ಯೋಚನೆ ಮಾಡಬೇಕಿದ್ರ ಬಗ್ಗೆ. ನಾವು ಇಷ್ಟೇ ಮನವಿ ಮಾಡ್ಕೊಳ್ಳೋದು, ಅವ್ರು ಇಷ್ಟು ವರ್ಷ ತಪ್ಪು ಮಾಡಿದ್ದಾರೆ ನಿಜ, ಆದರೆ ತಪ್ಪು ಮಾಡಿದಾರೋ ಏನೋ ಗೊತ್ತಿಲ್ಲ, ನನಗಂತೂ ಗೊತ್ತಿಲ್ಲ. ಆದ್ರೂ ಸಹ ತಪ್ಪು ಮಾಡಿದ ಶಿಕ್ಷೆ ಅಂತಲೂ ಅನುಭವಿಸಿದ್ದಾರೆ ಇಷ್ಟು ವರ್ಷ. ಇನ್ನು ಮುಂದೆ ಆದ್ರೂ ಅವರು ಬಿಡುಗಡೆಯಾಗಿ ಬಂದ ಮೇಲೆ ಯಾವುದೇ ಥರದ ತಪ್ಪುಗಳನ್ನು ಅವ್ರು ಮಾಡಲ್ಲ ಅನ್ನೋ ನಂಬಿಕೆ ನನಗಿದೆ. 2006 8 ವರ್ಷ ಪೂರೈಸಿದ ಎಲ್ಲ ಕೈದಿಗಳನ್ನು ಬಿಡುಗಡೆ ಮಾಡಿದ್ದಾರೆ, ಜೀವಾವಧಿ ಶಿಕ್ಷೆಗೊಳಗಾದವ್ರು. ಅಲ್ಲಿಂದ ಇಲ್ಲಿವರೆಗೂ ನಾವು ನೋಡ್ಕೊಂಬರ್ತಿದ್ದೀವಿ. ನಾವು ನಮ್ಮ ಹೆಂಡ್ತಿಗೆ ಆಗಲಿ ನಮ್ಮ ನೆಂಟರಿಸ್ಟ್ರಿಗಾಗಲಿ ಎಲ್ರಿಗೂ ಹೇಳೋದು, ಆಗಸ್ಟ್ ಬಂದರೆ ಬಿಡ್ತಾರೆ, ಇಲ್ಲ ಜನವರಿ ಬಂದರೆ ಬಿಡ್ತಾರೆ, ಈ ಸರಿ ಬರ್ತೀನಿ, ಆಗಸ್ಟಿಗೆ ಬರ್ತೀನಿ, ಜನವರಿಗೆ ಬರ್ತೀನಿ ಅಂತೇಳಿ ಈಗ 6 ವರ್ಷದಿಂದ ತಿಳ್ಕೊಂಬರ್ತಾ ಇದ್ದೀವಿ ಸರ್. 12ನೇ ವರ್ಷ, ಈ ವರ್ಷಕ್ಕೆ ಸುಮಾರು 5 ವರ್ಷ ಕಳೆದ 6ನೇ ವರ್ಷ ಹೋಗ್ಲಿಕ್ಕೆ ಆಗ್ತಾಯಿಲ್ಲ. ರಜೆನೂ ಹೋಗಿಲ್ಲ, ಇತ್ಲಾಗ ಬಿಡುಗಡೆನೂ ಇಲ್ಲ ಅಂದರೆ ಖಂಡಿತವಾಗಿಯೂ ಕೈದಿಗಳು ಮಾನಸಿಕವಾಗಿ ಅಸ್ವಸ್ಥರಾಗಿ ಹೋಗ್ತಾರೆ. ಇದ್ರ ಬಗ್ಗೆ ಸರ್ಕಾರವೂ ಗಮನ ಹರಿಸಿ ಬಿಡುಗಡೆ ಮಾಡಲಿಕ್ಕೆ ಒಂದು ಬಿಡುಗಡೆನಾದರೂ ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ. ಯಾಕಂದರೆ ಈಗಾಗಲೇ 14 ವರ್ಷ ಜೈಲು ತೀರಿಸಿದವ್ರು, 14 ವರ್ಷ ಸುಮಾರು 97ನಿಂದ 14 ವರ್ಷ ಆದವ್ರನ್ನ ಯಾರನ್ನೂ ಇಟ್ಕೊಳ್ತಿರಲಿಲ್ಲ. 10 ವರ್ಷ ದಾಟಿದವ್ರನ್ನ ಇಟ್ಕೊಳ್ತಿರಲಿಲ್ಲ 97ನಿಂದ ಇದುವರೆಗೂ. ಈಗಲೇ 14 ವರ್ಷ ಆದವ್ರು ಜೈಲಲ್ಲಿರೋದು ಈಗಲೇ ಸರ್. ತುಂಬ ವರ್ಷದಿಂದ ಕಾಯ್ತಾ ಇದ್ದಾರೆ. ಪೆರೋಲ್ ರಜೆಯನ್ನು ಒಂದು ಮಾಡಿಕೊಟ್ಟು ಬಿಡುಗಡೆಗೆ ಒಂದು ಅನುಕೂಲ ಮಾಡಿಕೊಟ್ಟು ಅಷ್ಟು ಮಾಡಿಕೊಟ್ರೆ ಸಾಕು ಸರ್. ಹುಟ್ಟಿದ ತಕ್ಷಣ ಮಗು ಅಳುತ್ತೆ, ದೊಡ್ಡವರು ನಗ್ತಾರೆ. ಇದನ್ನು ಕಂಡು ಮಗು ಆ ನಗುತ್ತಿರೋರಿಗೆ ಶಾಪ ಕೊಡುತ್ತೆ, ಸಾಯುವಾಗ ನಾನು ನಗ್ತೀನಿ ನೀವು ಅಳ್ತೀರಾ ಎಂದು. ಜೀವನ ಕೂಡ ಇಷ್ಟೇ, ನಗು ಅಳುವಿನ ನಡುವೆ ಕೆಲವೇ ದಿನದ ಬದುಕು. ಇಲ್ಲಿ ನಾವು ಚೆನ್ನಾಗಿರಬೇಕು, ಉಳಿದವರು ಚೆನ್ನಾಗಿರಬೇಕು. ಯಾಕೆಂದರೆ ತಪ್ಪು ಮಾಡಿದವ್ರಿಗೆ ಸ್ವರ್ಗನೂ ಇದೆ, ನರ್ಕನೂ ಇದೆ. ನರ್ಕ ಅಂದರೆ ಗೊತ್ತಲ್ಲ, ಸೆರೆಮನೆ.